ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು, ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ? ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು, ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ? ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು, ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ? ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು, ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ? ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು, ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ? ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು, ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ? ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ.
ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ? ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ? ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ? ಇವತ್ತಿನ ದೊಡ್ಡ ಸುದ್ದಿಯ ಫಾಲೋ ಅಪ್ ಅನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹುಲಿಗಳ ಹತ್ಯಾಕಾಂಡದ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಏನಂತಂದ್ರೆ 5 ಹುಲಿಗಳ ಸರಣಿ ಸಾವು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹುಲಿ ಸಾವನ್ನಪ್ಪಿರೋದು. ಈ ಎಲ್ಲ ವಿಚಾರಗಳಿಗೆ ಅಸಲಿ ಕಾರಣ ಏನು? ಯಾಕೆ ಈ ರೀತಿ ಹುಲಿಗಳ ಹತ್ಯಾಕಾಂಡ ಆಗ್ತಾ ಇದೆ? ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. 5 ಹುಲಿಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ? ಹಸು ಮಾಂಸಕ್ಕೆ ವಿಷ ಹಾಕಿ ಅಪ್ಪ ಮಗ ಕೊಂದ್ರ, ತಂದೆ ಅರೆಸ್ಟ್ ಆಗ್ತಿದ್ದಂಗೆ ಮಗ ಸ್ಥಳದಿಂದ ಪರಾರಿಯಾಗಿರೋದು. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲಿಗಳು ಸಾವನ್ನಪ್ತಾ ಇವೆಯಾ?